ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ರೆಸಿಪಿ, ಹಾಗೆ ತುಂಬ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಏನು ರೆಸಿಪಿನಪ್ಪ ಅಂದರೆ ತಾಲಿಪಟ್ಟು ಮಾಡ್ತಾಯಿದ್ದೀವಿ. ಅದಕ್ಕೆ ನಾನು ಮೊದಲಿಗೆ ಇಲ್ಲಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಗೆ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಸಿಮೆಣಸಿನ್ಕಾಯಿನ ಹಾಕೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತಿದ್ದೆ. ಇವಾಗ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ತುಂಬ ಏನು ಫ್ರೈ ಮಾಡೋದು ಬೇಡ. ಹಾಗೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ಸ್ವಲ್ಪ ಫ್ರೈ ಮಾಡಲೇಬೇಕು, ಇಲ್ಲ ಹಸಿ ಆದರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಾನಿವಾಗ ಇದಕ್ಕೆ ಸ್ವಲ್ಪ ಉಪ್ಪು ಅಂದರೆ ಪುಡಿ ಉಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಬೇಕಾದವರು ಹಾಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇದನ್ನು ಜಾಸ್ತಿ ಫ್ರೈ ಮಾಡ್ತಿದ್ದೀನಿ. ಇವಾಗ ನಾನು ಮೊದಲಿಗೆ ಅನ್ನನ ಸ್ವಲ್ಪ ರುಬ್ಬಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಬರೀ ಹಿಟ್ಟಲ್ಲೇ ಕೂಡ ಮಾಡ್ಬೋದು, ಬಟ್ ನಾನು ಅನ್ನ ಇತ್ತಲ್ಲ ಅಂತೇಳಿ ಹಾಕ್ಕೊಂಡೆ ಅಷ್ಟೇ. ಬರೀ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅನ್ನ ಹಾಕಿರೋದ್ರಿಂದ. ನಾನಿವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಜಾಸ್ತಿ ಹಾಕ್ಕೋಬೇಡಿ, ಯಾಕಂದರೆ ಆವಾಗಲೇ ಹಾಕಿದ್ವಲ್ಲ ಹಂಗಾಗಿ. ಇವಾಗ ಇದನ್ನು ಸ್ವಲ್ಪ ಕುದಿ ಬರೋವರೆಗೂ ನೋಡ್ತಾ ಇರೋಣ. ಹೀಗೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಕುದಿ ಬರೋವರೆಗೂ. ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಹಾಕಿದರೆ ಎಲ್ಲ ಬೆಂದೋಗಿಬಿಡ್ತಿತ್ತು ಇಷ್ಟೊತ್ತಿಗೆ, ಅದಕ್ಕೆ ನಾನು ಇವಾಗ ಹಾಕ್ಕೊಂಡೆ. ನೋಡಿ, ಇವಾಗ ಕುದಿ ಬಂದಿದೆ. ನಾನು ಇವಾಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾದೋ ಅವಶ್ಯಕತೆ ಏನಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ. ನೋಡಿ, ಇವಾಗ ನನ್ನ ಕೈಯಲ್ಲಿ ತೆಗೆದ್ಬಿಟ್ಟು ತೋರಿಸ್ತೀನಿ ಎಷ್ಟು ನೀಟಾಗಿ ಆಗಿದೆ ಅಂತ. ನೋಡಿ, ಕೈಗೆ ಅಂಟೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬೇಯ್ಕೊಂಡಿದೆ. ಇವಾಗ ಇದನ್ನು ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನನ್ನ ಹತ್ರ ಪ್ರೆಸ್ ಇರೋದ್ರಿಂದ ನಾನು ಯಾವಾಗಲೂ ಪ್ರೆಸ್ಸೇ ಮಾಡೋದು, ತಟ್ಟೋದು ಇಲ್ಲ, ಲಟ್ಸೋದು ಇಲ್ಲ. ನಂಗೆ ಬರಲ್ಲ ತಟ್ಟೋದಕ್ಕೆ. ಸೊ ನಾನು ಪ್ರೆಸ್ ಮಾಡ್ತಾ ಇರ್ತೀನಿ. ಈ ಥರ ನೀಟಾಗಿ ಪ್ರೆಸ್ ಮಾಡಿ ಕಾದಿರೋ ಹಂಚ ಮೇಲೆ ಬೇಯಿಸ್ಕೋಬೇಕು. ಎಣ್ಣೆ ಹಾಕ್ಕೊಳ್ಳೋರು ಎಣ್ಣೆ ಹಾಕ್ಕೋಬೋದು, ಬಟ್ ನಾನು ಹಾಕ್ಕೊಂಡಿಲ್ಲ. ನೋಡಿ, ತಾಲಿಪಟ್ಟು ರೆಡಿಯಾಗಿದೆ. ಇವಾಗ ಈ ತಾಲಿಪಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿನೇ. ಬಿಸಿ ಬಿಸಿ ತಾಲಿಪಟ್ಟು ಮತ್ತು ಕಾಯಿ ಚಟ್ನಿ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.